ಸಂಘ ಸಂಸ್ಥೆಯವರ ಒಟ್ಟಾರೆ ಅಭಿಪ್ರಾಯ ನಾಳೆಯ ಬಂದನ್ನು ಕೈಬಿಟ್ಟು ರಾಜ್ಯ ಸರ್ಕಾರ ಏನು ಹೋರಾಟಗಾರರಲ್ಲಿ ಮನವಿ ಮಾಡಿದೆ, ಈ ನಾಡಿನ ಮಕ್ಕಳ ಹಿತವನ್ನು ಕಾಯ್ತೀವಿ, ರೈತರ ಹಿತವನ್ನು ಕಾಯ್ತೀವಿ ಅನ್ನೋಂಥ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರ ಅಭಿಪ್ರಾಯಕ್ಕೆ ತಕ್ಕಂತೆ ಈ ಬಾರಿ ಕನ್ನಡ ಹೋರಾಟಗಾರರು ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಒಂದು ಕಡೆ ಹಾಸಿಗೆ ತಿಂಬು ಹಾಕಿ ಮಲಗುವಂಥ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂತೀವಿ. ಆ ಮೂಲಕ ರಾಜ್ಯ ಸರ್ಕಾರ ಯಾವ ರೀತಿ ರೈತರ ಹಿತವನ್ನು ಕಾಯುತ್ತೆ, ಜನರ ಹಿತವನ್ನು ಕಾಯುತ್ತೆ, ಈ ನಾಡಿನ ಭವಿಷ್ಯವನ್ನು ರೂಪಿಸುತ್ತೆ ಅನ್ನೋಂಥದ್ದನ್ನು ಒಂದು ಎಚ್ಚರಿಕೆಯ ಗಂಟೆಯಾಗಿ ಕಾಯೋ ಮೂಲಕ ಎಲ್ಲ ಚಳುವಳಿಗಾರರು ಕಾವಲಾಗಿ ಮತ್ತು ಅತಿ ಶೀಘ್ರವಾಗಿ ಮೇಕೆದಾಟು ಯೋಜನೆಗೆ ರಾಜ್ಯ ಸರ್ಕಾರ ಗುದ್ದಲಿ ಪೂಜೆ ನೆರವೇರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ಏನು ಅಧಿಕಾರಕ್ಕೆ ಏರೋಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರದ ಈಗಿನ ಸರ್ಕಾರದ ಪ್ರತಿನಿಧಿಗಳು ಅಂದು ಮೇಕೆದಾಟು ಯೋಜನೆಗಾಗಿ ಕಾಲ್ನಡಿಗೆ ಕಾರ್ಯಕ್ರಮ ಜಾಥವನ್ನು ಮಾಡಿತ್ತೋ, ಈಗ ಕೇಂದ್ರ ಸರ್ಕಾರ ಯಾವುದೇ ಅನುಮತಿ ಬೇಕಾಗಿಲ್ಲ, ಮೇಕೆದಾಟು ಯೋಜನೆ ರಾಜ್ಯ ಸರ್ಕಾರದ ಹೊಣೆ ನಿರ್ಮಾಣ ಮಾಡ್ಕೋಬೋದು ಅನ್ನೋಂಥ ಮಾತು ಅಭಿಪ್ರಾಯಗಳನ್ನ ಕೊಟ್ಟಿರೋಲಾಗಿ ಯಾಕೆ ಮೀಸ ಎಣಿಸ್ತಾ ಇದ್ದೀರಿ ಗುದ್ದಲಿ ಪೂಜೆ ನೆರವೇರಿಸೋಕ್ಕೆ? ಕೂಡಲೇ ರಾಜ್ಯ ಸರ್ಕಾರ ಒಂದು ನಿಲುವನ್ನು ತಗೊಂಡು ಮೇಕೆದಾಟು ಯೋಜನೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಅಂಥ ಸಂದರ್ಭ ಬಂದಾಗ ನಾಡಿನ ಜನ ಎಲ್ಲ ಸಂಘ ಸಂಸ್ಥೆಗಳು ರಾಜ್ಯ ಸರ್ಕಾರದ ಪರವಾಗಿ ನಿಲ್ಲುತ್ತೀವಿ ಅಂತ ಹೇಳಿ ಇವತ್ತಿನ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಬಂದಿನ ಬದಲಾಗಿ ರಾಜ್ಯ ಸರ್ಕಾರ ಈಗೇನು ನಮ್ಮನ್ನು ಜನರನ್ನು ಕಾಯ್ತೀವಿ, ರೈತರನ್ನು ಕಾಯ್ತೀವಿ ಅನ್ನೋಂಥ ಮಾತು ಹೇಳಿದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರವೇ ಎಲ್ಲವೂ ಮಾಡ್ತೀನಿ ಅಂದಮೇಲೆ ನಾವು ಚಳುವಳಿಗಾರರು ನೆಮ್ಮದಿಯಾಗಿ 1 ಅವರ್ಗಳ ಕಾಲ ನಿದ್ದೆ ಮಾಡೋಣ ಅಂತ ತೀರ್ಮಾನ ತಗೊಂಡಿದ್ದೀವಿ. ಒಂದು ಹೊಸ ಸಂದೇಶವನ್ನು ರಾಜ್ಯದ ಮೈಸೂರು ನಗರ ಜಿಲ್ಲೆಯ ಮುಖಾಂತರ ಒಂದು ಹೊಸ ಸಂದೇಶವನ್ನು ಚಳುವಳಿಗಾರರು ಕಳಿಸ್ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇಷ್ಟು ವರ್ಷಗಳ 35 ವರ್ಷಗಳ ನಿರಂತರವಾಗಿ ಚಳುವಳಿಗಾರರು ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಎಸ್.ಎಂ. ಕೃಷ್ಣ ಅವ್ರ ಕಾಲದಿಂದಲೂ ಹೇಳ್ತಾನೆ ಇದೆ, ಕನ್ನಡ ಚಳುವಳಿಗಾರರ ಮೇಲೆ ಮೊಕದ್ದಮೆಗಳನ್ನ ವಾಪಸ್ ಪಡೆದಿದ್ದೀವಿ ಅಂತ. ನಾನು ಕೂಡ ಎಸ್.ಎಂ. ಕೃಷ್ಣ ಅವ್ರ ಕಾಲದಿಂದ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ, ಮುಖಪುಟಗಳಲ್ಲಿ ಕನ್ನಡ ಚಳುವಳಿಗಾರರ ಮೇಲೆ ಮೊಕದ್ದಮೆಗಳನ್ನ ಹಿಂಪಡೆದು ಮಾತ್ರ. ನ್ಯಾಯಾಲಯಕ್ಕೆ ಇಂದೂ ಕೂಡ ಚಳುವಳಿಗಾರರು ತಿರುಗ್ತಾ ಇದ್ದಾರೆ. ಇವತ್ತು 224 ಶಾಸಕರಾಗಲಿ, MLCಗಳಾಗಲಿ, ಇಲ್ಲ ವಿಧಾನಸಭಾ ಸದಸ್ಯರುಗಳಾಗಲಿ, ಇಲ್ಲ ರಾಜ್ಯಸಭಾ ಸದಸ್ಯರಾಗಲಿ, ಇಲ್ಲ ಲೋಕಸಭಾ ಸದಸ್ಯರಾಗಲಿ ಇರ್ಬೋದು ಅವ್ರಗಳ ಮೊಕದ್ದಮೆಗಳು. ಅವರ ವೈಯಕ್ತಿಕವಾಗಿ ಇಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾಕ್ಕೋ ಇನ್ಯಾವುದಕ್ಕೋ ಕೇಸ್ಗಳು ಮೊಕದ್ದಮೆಗಳನ್ನ ಕೋರ್ಟ್ಗೆ ಅಲ್ದಾಡ್ತಾ ಇದ್ದಾರೆ, ಜಾಮೀನಿನ ಮೇಲೆ ರಸ್ತೆಯಲ್ಲಿ ತಿರುಗಾಡ್ತಾ ಇದ್ದಾರೆ. ಆದರೆ ಒಂದು ನಾಗರಿಕರ ಪರವಾಗಲಿ, ಇಲ್ಲ ಸಾರ್ವಜನಿಕರಿಗೆ ಬೇಕಾದಂಥ ಸವಲತ್ತಿಗಾಗಲಿ, ಈ ನಾಡಿನ ವಿಚಾರ ಬಂದಂಥ ಸಂದರ್ಭದಲ್ಲಾಗಲಿ ಯಾರು ಇದು ಒಂದು ಮೊಕದ್ದಮೆಗಳನ್ನು ಹಾಕಿಸ್ಕೊಂಡಿದ್ದಂತಹ ಸಂದರ್ಭದಲ್ಲೂ ದಂಡವನ್ನು ಪಾವತಿಸಿ ನ್ಯಾಯಾಲಯಕ್ಕೆ ಅಲಿಯದೆ ಎಸ್ಕೇಪ್ ಆಗುವಂಥ ಉದಾಹರಣೆಗಳು ಈ ಮೈಸೂರು ನಗರದಲ್ಲೂ ಅನೇಕ ರಾಜಕಾರಣಿಗಳನ್ನ ಕಂಡಿದ್ದೀನಿ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳನ್ನು ಕಂಡಿದ್ದೀನಿ. ಒಂದಷ್ಟು ದಂಡ ವಿಧಿಸಿದ್ದನ್ನ ಕಟ್ಟು ಹೊರಬಂದಿರುವಂಥ ನಾಯಕರುಗಳನ್ನ ನೋಡಿದ್ದೀನಿ ಹೊರತು ನಿಜವಾಗ್ಲೂ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನ್ಯಾಯಾಲಯಕ್ಕೆ ಅಳದಾಟ ಮಾಡಿದಿರುವಂಥ ರಾಜಕಾರಣಿಗಳನ್ನ ನಾನು ನೋಡಿರಲಿಲ್ಲ. ಮೋಹನ್ ಕುಮಾರ್ ಕೂಡ ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷ.